absolutely magnificent. Dhoni finishes off in style. A magnificent strike into the crowd. ಹೊರಗಡೆ ಹೋಗಿ ನೀರೊಳಗೆ ಬಿದ್ದೆ ಅಂದರೆ ನೀನು ಅಲ್ಲಿಂದ ಎಸ್ಕೇಪ್ ಆಗಿ ಬರೋಂಗೆ ಹೇಳ್ಕೊಡ್ತೀವಿ ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭಾಗ್ಯವಂತ ಲಾಗ್. ಮನೆಗೆ ಇವತ್ತೊಬ್ರು ಗೆಸ್ಟ್ ಬಂದಿದ್ದಾರೆ. ನಮ್ಮ ಅಕ್ಕನ ಮಗ ಧನ್ವಂತ್ ಅಂತ. ಇವನು ಸಮ್ಮರ್ ವೆಕೇಷನ್ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾನೆ. ಸೊ ಇವನು ನಾರ್ಮಲಾಗಿ ಮಕ್ಳಿಗೆ ಆಟ ಆಡೋದಂದರೆ ಇಷ್ಟ. ಏನಾದರೂ ಆಟ ಆಡೋಕೆ ಕರ್ಕೊಂಡೋಗು ಮಾಮ ಅಂತ ಬೆಳಗಿಂದ ಹಿಂಸೆ ಕೊಡ್ತಿದ್ದ. ಸ್ಪೋರ್ಟ್ಸ್ ಅರೇನಾ ಅಂತ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ಹತ್ರ. ಒಂದಷ್ಟು ಗೇಮ್ಸ್ ಇದ್ದಾವೆ, ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀನಿ. ಲೊಕೇಶನ್ ಬಂದುಬಿಟ್ಟು ದಾಸರಹಳ್ಳಿ ಹತ್ರ DMM ಗಾರ್ಡನ್ ಏನಿದೆಯೋ ಅಲ್ಲಿರೋದು AM ಸ್ಪೋರ್ಟ್ಸ್ ಅರೇನಾ ಅಂತ. ಸೊ ಇದ್ರ ಪಕ್ಕನೇ ವಿದ್ಯಾನಿಕೇತನ್ ಸ್ಕೂಲ್ ಕೂಡ ಬರುತ್ತೆ. ಇಲ್ಲಿ ಪೂಲು, ಬ್ಯಾಡ್ಮಿಂಟನು, ಆಮೇಲೆ ಕ್ರಿಕೆಟ್ ಟರ್ಫೆಲ್ಲ ಇದೆ. ಸ್ಪೋರ್ಟ್ಸ್ ಅರೇನಾ ಇದೇನೆ. ತುಂಬ ಜನ ಇದ್ದಾರೆ ಆಲ್ರೆಡಿ. ವೀಕೆಂಡಲ್ಲಿ ಬಂದಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ. ಸೊ ನನಗೂ ಕೂಡ ಇವತ್ತು ಲೀವ್ ಇರೋದ್ರಿಂದ ನಾನೇ ಕರ್ಕೊಂಬಂದ್ಬಿಟ್ಟೆ ಅವನ್ನ. ಇಲ್ಲ, ಚೆನ್ನಾಗಿದೆ ನೋಡೋಕ್ಕೆ. ಇನ್ನು ಇವಾಗ ಆಟ ಆಡಿ ನೋಡೋದು ಹೆಂಗಿದೆ ಅಂತ ಹೇಳೋದು. ಏನು ಆಡಬೇಕಂತ ಡಿಸೈಡ್ ಮಾಡಿದ್ಯಾ? ಎಲ್ಲ ಆಡೋಣ ಅಂತ ಡಿಸೈಡ್ ಮಾಡಿ. ಬ್ಯಾಡ್ಮಿಂಟನ್ನು, ಕ್ರಿಕೆಟು, ಸ್ವಿಮ್ಮಿಂಗ್ ಎಲ್ಲ ಆಡೋಣ ಅಂತ ಡಿಸೈಡ್ ಮಾಡಿ. ಎಲ್ಲ ಆಡೋಕ್ಕೆ ಬರುತ್ತಾ? ಹಾಂ, ಬರುತ್ತೆ. ಬರಲ್ವಾ? ಬರುತ್ತೆ, ಎಲ್ಲ ಬರುತ್ತೆ. ಸೊ ಇವ್ನು ಕ್ರಿಕೆಟ್ ಅಕಾಡೆಮಿಲಿ ಕೋಚಿಂಗ್ ಕೂಡ ಹೋಗಿದ್ದಾನೆ. ಹೇಗೆ ಆಡ್ತಾನೆ ನೋಡಬೇಕು, ಇವತ್ತು ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಲಾಬಿ ಇದೆ ನಿಮಗೆ. ಸೊ ಲಾಬಿಲಿ ನಿಮಗೆ ರಿಫ್ರೆಶ್ಮೆಂಟ್ಸ್ಗೆ ಅಂತಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ಅಥವಾ ಎನರ್ಜೈಸ್ ಡ್ರಿಂಕ್ಸ್ ಪ್ರತಿಯೊಂದು ಇದೆ ಇಲ್ಲಿ. ಆ್ಯಂಡ್ ಮ್ಯಾಚ್ ಡೇಸಲ್ಲಿ ಇಲ್ಲಿ ಕ್ರಿಕೆಟ್ ಕೂಡ ಹಾಕ್ತಾರೆ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ಈಗೇನೂ ಹಾಕಿಲ್ಲ. ಹೊಸ ಚೇರ್ ಕೂಡ ಇದೆ, ಬರೋರು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ಲಾಬಿ ಆದಮೇಲೆ ನಿಮಗೆ ಇಲ್ಲಿ ಆಕ್ಸೆಸರೀಸ್ ರೂಮ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಸ್ಪೋರ್ಟ್ಸ್ ರಿಲೇಟೆಡ್ ಏನೇನು ಕೂಡ ಇದೆ. ಸ್ವಿಮ್ ಸೂಟ್ಸ್ ಆಗಿರ್ಬೋದು, ಟ್ರ್ಯಾಕ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಸೆಟ್ಗಳಿರ್ಬೋದು, ಆಮೇಲೆ ಬಾಲ್ಸ್ಗಳು, ಪ್ರತಿಯೊಂದು ಇದೆ ನಿಮಗೆ. ಸ್ಪೋರ್ಟ್ಸ್ ಬೇಕಾಗಿರೋ ಎಲ್ಲ ನೋಡಿ. ಅಲ್ಲಾಗಲೇ ನಮ್ಮ ಅಳಿಯ ಆಗಲೇ RCB ಕಿಟ್ನ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಕಿಟ್ ಬೇಕಾ ಮರಿ? ಕಿಟ್ಟು ನಡೆಯಲೇ ನೋಡಿ. RCB ಕಿಟ್ಗಳು ಕೂಡ ಇದ್ದಾವೆ ಇಲ್ಲಿ ನೋಡ್ಬೋದು. ವಾವ್, ಬ್ಯಾಟ್ ಅಂತೂ ಕ್ರೇಜಿಯಾಗಿದೆ ನೋಡಿ. ಪ್ರತಿಯೊಂದು ಇದೆ ನಿಮಗೆ. ಕ್ರಿಕೆಟ್ ಅಂದನೆಲ್ಲ ಪ್ರತಿಯೊಂದು ಸ್ಪೋರ್ಟ್ಸ್ಗೆ ಏನೇನು ಬೇಕೋ ಎಲ್ಲ ಇದೆ ಇಲ್ಲಿ. ಡ್ರಿಂಕಿಂಗ್ ವಾಟರ್ ಕೂಡ ಫೆಸಿಲಿಟಿ ಇದೆ ಇಲ್ಲಿ. AM ಸ್ಪೋರ್ಟ್ಸ್ ಅರೇನಾ ಅಂತ. ಸೊ ಇದು ಇವರ ಸ್ವಿಮ್ಮಿಂಗ್ ಪೂಲು. ಇಲ್ಲಿ ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಿಮಗೆ ಕೋಚಿಂಗ್ ಬೇಕು ಅಂದರೆ ಕಂಟಿನ್ಯೂಸ್ 16 ಕ್ಲಾಸಸ್ ಇರುತ್ತೆ. ಫೀಸ್ ಬಂದುಬಿಟ್ಟು 3500. ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 6 to 7, 7 to 8, 8 to 9, ಆರಲ್ಸ್ ಈವ್ನಿಂಗ್ 4 to 5, 5 to 6, 6 to 7. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ನಂತರ ಮೇಲ್ಗಡೆ ಬ್ಯಾಡ್ಮಿಂಟನ್ ಇದೆ. ಬ್ಯಾಡ್ಮಿಂಟನಲ್ಲೂ ಕೋಚಿಂಗ್ ಇದೆ. ಫೀಸ್ ಬಂದುಬಿಟ್ಟು 3000. ಮಂಡೇ ಟು ಫ್ರೈಡೇ ಪರ್ ಮಂತ್ 3000. ಕಮ್ಮಿಂಗ್ ಟು ಕ್ರಿಕೆಟಲ್ಲೂ ಕೋಚಿಂಗ್ ಇದೆ ನಮ್ಮಲ್ಲಿ. ಮಂಡೇ ಟು ಫ್ರೈಡೇ ಎವ್ರಿ ಡೇ 1.5 hours ಹೇಳ್ಕೊಡ್ತಾರೆ. ಮಾರ್ನಿಂಗ್ 7:30 to 9 ಕ್ಲಾಸಸ್ ಇರುತ್ತೆ. 2 monthsಗೆ 5000. ಮತ್ತು ಡೈಲಿ ಬೇಸಿಸಲ್ಲಿ ನಾವು ಸೆಲ್ಫ್ ಆಡ್ತೀವಿ ಸ್ವಿಮ್ಮಿಂಗ್ ಅಂತ ಅಂದರೆ 120 ವೀಕ್ ಡೇಸಲ್ಲಿ, ಮತ್ತು ವೀಕೆಂಡು ಮತ್ತು ಹಾಲಿಡೇಸಲ್ಲಿ 150. ಇಲ್ಲ ನಾನು ಸೆಲ್ಫಲ್ಲಿ ಮೆಂಬರ್ಶಿಪ್ ಬೇಕು ಅಂದರೆ 2500 rupees ಆಗುತ್ತೆ ಆಲ್ ಡೇಸ್ ಪರ್ ಮಂತ್. ಕಮಿಂಗ್ ಟು ಬ್ಯಾಡ್ಮಿಂಟನ್, ವೀಕ್ ಡೇಸಲ್ಲಿ 300, ವೀಕೆಂಡಲ್ಲಿ 350. ಕಮ್ಮಿಂಗ್ ಟು ಕ್ರಿಕೆಟ್, ಅದು ಸೆಲ್ಫ್ ಆಡೋದಾದರೆ ಹಾಫ್ ಕೋರ್ಟ್ 1200 ಇನ್ ವೀಕ್ ಡೇಸ್, 1500 ಇನ್ ವೀಕೆಂಡ್. ಇಫ್ ಯು ವಾಂಟ್ ಎನಿ ಡಿಸ್ಕೌಂಟ್ ಪ್ಲೀಸ್ ಫಾಲೋ ದಿಸ್ ಪೇಜ್. ಥ್ಯಾಂಕ್ ಯು. 16 ಕ್ಲಾಸಸಲ್ಲಿ ಕಂಪ್ಲೀಟ್ ಸ್ವಿಮ್ಮಿಂಗ್. ಫಾರ್ ಎಕ್ಸಾಂಪಲ್ ಅವ್ರಿಗೆಲ್ಲರೂ ಹೊರಗಡೆ ಹೋಗಿ ನೀರೊಳಗೆ ಬಿದ್ದೆ ಅಂದರೆ ನೀನು ಅಲ್ಲಿಂದ ಎಸ್ಕೇಪ್ ಆಗಿ ಬರೋಂಗೆ ಹೇಳ್ಕೊಡ್ತೀವಿ ನಾವು. ಡೋಂಟ್ ವರೀಸ್. ನಮ್ಮಲ್ಲಿ ಗಾಗಲ್ಸ್, ಕ್ಯಾಪ್, ಶಾರ್ಟ್ಸ್ ರೆಂಟಿಗೂ ಸಿಗುತ್ತೆ. ಬೇಕು ಅಂದರೆ ಪರ್ಚೇಸು ಮಾಡ್ಬೋದು. ನಂತರ ಬ್ಯಾಡ್ಮಿಂಟನ್ನು ರ್ಯಾಕೆಟ್ ಕೂಡ ರೆಂಟಿಗೆ ಸಿಗುತ್ತೆ, ಮತ್ತು ಶೂಸು ರೆಂಟಿಗೆ ಸಿಗುತ್ತೆ. ಕ್ರಿಕೆಟಲ್ಲಿ ವಿಕೆಟು ಮತ್ತು ಬ್ಯಾಟ್ ಫ್ರೀಯಾಗಿ ಕೊಡ್ತೀವಿ. ಬಾಲ್ ಬೇಕು ಅಂದರೆ ಡಿಫ್ರೆಂಟ್ ಬ್ರ್ಯಾಂಡ್, ಡಿಫ್ರೆಂಟ್ ಪ್ರೈಸ್ ಪರ್ಚೇಸ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ಟೇಬಲ್ ಟೆನ್ನಿಸ್ ಕೂಡ ಇದೆ. 300 rupees per hour ಇನ್ಕ್ಲೂಡಿಂಗ್ ಬ್ಯಾಟ್ ಆ್ಯಂಡ್ ಬಾಲ್. ಕಮ್ ಆ್ಯಂಡ್ ವಿಸಿಟ್ ಆರ್ AM ಸ್ಪೋರ್ಟ್ಸ್ ಅರೇನಾ, DMM ಗಾರ್ಡನ್, ವಿದ್ಯಾನಗರ್, T ದಾಸರಹಳ್ಳಿ. ನಮ್ಮ ಹೀರೋ ರೆಡಿ ಆಗಿದ್ದಾರೆ ಇವಾಗ ನೋಡ್ಬೋದು. ಚಲೋ ಹೋಗು.
ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಏನೈತೆ ತಣ್ಣಗಿದೆಯಂತೆ ಗೈಸ್. ಆಗ ಕನ್ನಡ ಹಾಕೊಳ್ಳೋ ಚೆನ್ನಾಗಿ ಕಾಣಿಸುತ್ತೆ. ಹೋಗಿ ಡೈಬಿಡು. ಆ ಟೈಟಿಗೆ ಹಾಕಿಲ್ಲ ನೀನು ಆ್ಯಟು. ಸೂಪರ್ ತೋರಿಸು. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ಫಸ್ಟ್ ಸ್ವಿಮ್ಮಿಂಗ್ ಹೋದ್ವಿ. 1 ಅವರ್ ಫುಲ್ಲು ಕಂಟಿನ್ಯೂಸ್ ಆಗಿ ಸ್ವಿಮ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನ. ಎಲ್ಲ ಪ್ರತಿಯೊಂದು ಚೆನ್ನಾಗಿತ್ತು. ಹೇಗಿತ್ತು ಧನ್ವಂತ್? ಇಷ್ಟ ಆಯ್ತಾ? ಚೆನ್ನಾಗೈತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಫಿಟ್ನೆಸ್, ಸಪೋರ್ಟ್ಸ್ ವೆಯ್ಟ್ ಲಾಸ್, ಬರ್ನ್ಸ್ ಕ್ಯಾಲರೀಸ್, ಮಸಲ್ ಇನ್ಕ್ರೀಸ್ ಸ್ಟ್ರೆಂತ್, ಎನ್ಹಾನ್ಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕೋಆರ್ಡಿನೇಷನ್, ಲೋ ಇಂಪ್ಯಾಕ್ಟ್ ಎಕ್ಸಸೈಸ್, ಜಾಯಿಂಟ್ ಫ್ರೆಂಡ್ಲಿ, ಬೂಸ್ಟ್ ಮೂಡ್, ಸ್ವಿಮ್ ಫಾರ್ ಗುಡ್ ಹೆಲ್ತ್ ಆ್ಯಂಡ್ ಇಂಪ್ರೂವ್ಸ್ ರೆಸ್ಪಿರೇಟರಿ ಫಂಕ್ಷನ್. ಸೊ ಈಗ ಸ್ವಿಮ್ಮಿಂಗ್ ಮುಗಿಸ್ಕೊಂಬಂದಿದ್ದೀವಿ. ಸೊ ಇವಾಗ ಕ್ರಿಕೆಟ್ ಟ್ರೈ ಮಾಡೋಣ ಅಂತ ಟರ್ಫಲ್ಲಿ. ಫಸ್ಟ್ ಟೈಮ್ ನಮ್ಮ ಹುಡುಗ ಟರ್ಫಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ದಾನೆ. ಯಾವ ಬ್ಯಾಟು ಇಷ್ಟ ಆಯಿತು ನನಗೆ? ಹತ್ತ ಅಂತ್ಯಾ? ಹತ್ತು ತಗೊಂಬಿಡು ವೈಟು. ನೋಡ್ಬೋದು ತುಂಬ ವೆರೈಟೀಸ್ ಇದ್ದಾವೆ ನಿಮಗೆ ಕ್ರಿಕೆಟ್ ಬ್ಯಾಟ್ಸ್ ಕೂಡ ನೋಡ್ಬೋದು. ಇಲ್ಲ ಉಡನ್ ತಗೊಂಡ್ಬಿಡ್ತೀಯಾ? Ladies and gentlemen, boys and girls, here he is, Virat Kohli. ನೋಡ್ಬೋದು ಹುಡುಗ ಏನು ಸ್ಟೈಲ್ ಕೊಟ್ಕೊಂಡು ಹೋಯ್ತವನೆ. ಅಲ್ಲಿ ಆಡೋದಷ್ಟಕ್ಕಷ್ಟೇ, ಬಟ್ ಇಲ್ಲಿ ಪೋಸ್ಟ್ ಕೊಟ್ಕೊಂಡು ಹೋಯ್ತವನೆ. ಸೊ ಫಸ್ಟ್ ಬ್ಯಾಟಿಂಗ್ ಅವನೇ ಆಡ್ತಾನಂತೆ. ಸೂಪರ್ ಓವರ್ ಥರ ಆಡ್ತಿದ್ದೀವಿ ನಾವು. ಸೊ 6 ಬಾಲ್ಸ್ಗೆ ಯಾರು ಜಾಸ್ತಿ ಹೊಡಿತಾರೋ ಅವ್ರು ವಿನ್ನು ಅಂತ. ಸೊ ನೋಡೋಣ ಬನ್ನಿ. ಧನ್ವಂತ್ ಡೇರ್ ಡೆವಿಲ್ಸ್. ನಾನು ಚಂದನ್ ಸೂಪರ್ ಕಿಂಗ್ಸ್ ಅಂತ. ಸೊ ನೋಡೋಣ ಬಾ ಯಾರು ಗೆಲ್ತಾರೆ ಅಂತ. ನೀವು ಎಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಸ್ಪೋರ್ಟ್ಸ್ ಇದು ಟರ್ಫ್ನ. ಈ ಥರ 3 ಪಿಚ್ ಇದ್ದಾವೆ. ಸೊ ಆಲ್ರೆಡಿ 2 ಆಕ್ಯುಪೈ ಆಗಿದೆ. ಸೊ ನಾವು ಈ ಪಿಚ್ನ ತೊಗೊಂಡಿದ್ದೀವಿ 1 ಅವರ್ಗೆ. ಸೊ 1 ಅವರ್ಗೆ 1200 ರೂಪೀಸ್ ಚಾರ್ಜ್ ಮಾಡಿದ್ರು ವೀಕ್ ಡೇಸ್ ಅಂದ್ಬಿಟ್ಟು. ಸೊ ಬನ್ನಿ ಹೇಗಿರುತ್ತೆ ಇಲ್ಲಿ ಆಡೋದಕ್ಕೆ ಅಂತ ನೋಡೋಣ. ಫಸ್ಟ್ ಬಾಲ್ ಬೌಲ್ ಮಾಡ್ತೀನಿ ಇವಾಗ ನಮ್ಮ ಧನ್ವಂತ್ಗೆ. ಸ್ಟ್ರೈಟ್ 4 6 ಫಸ್ಟ್ ಬಾಲ್. ಓ ಬಿಟನ್. ಹೋಗಪ್ಪ ನೀನು ಆಡ್ಬೇಡ ಕಣ. 2 ಬಾಲ್ಸ್ ಹಾಕಿದ್ದೀನಿ, ಏನು ಯೂಸ್ ಇಲ್ಲ. ಕ್ರಿಕೆಟ್ ಅಕಾಡೆಮಿಗೆ ಬೇರೆ ಹೋಗೋನೆ. ಮೂರು ಬಾಲ್ಗೆ 1 ರನ್ ಹೊಡೆದವನೆ. ನಾಲ್ಕು 3 ಬಾಲ್ ಆಗಿದೆ. 1 ಬಾಲ್ ಗ್ರೇಸ್ ಅಂತೆ. ಅದು ಏನೇನು ರೂಲ್ಸ್ ಹಾಕೊಂಡು ಆಡ್ತಾರೋ ಗೊತ್ತಿಲ್ಲ. ನಾಲ್ಕು ಬಾಲ್ ಆಗಿದೆ. ಎರಡು ರನ್ನು ಆಗಿದೆ 3 ಬಾಲ್ಗೆ. ಹೊಡಿ ಬೋಲ್ಡ್ ಬಾ. ಇವ್ರಿಗೆ ಏನು ಆಡೋಕೆ ಬರಲ್ಲ, ಬರೀ ಸುಮ್ಮನೆ ಬಿಲ್ಡಪ್ ಅಷ್ಟೇ. ಹಾಂ ಈಗ ಆಡೋಣ ಬನ್ನಿ. ನಾನು ನಾರ್ಮಲ್ ಬೌಲಿಂಗೇ ಆಗ್ತಾ ಇರೋದು. ನೋಡಿ ಗೈಸ್ ನೋಡಿ ವೈಡ್ ಹೋಯಿತು. ಅದಕ್ಕೆ ಏನೋ ಆಡ್ಕೊತಾ ಇದ್ದಾರೆ. ಇರಿ ಇವ್ರಿಗೆ ತೋರ್ಸೋಣ ನಾವು ಯಾರು ಅಂತ. ಗಾಯ್ಸ್ ಇವ್ರಿಗೆ ಗೆದ್ದಾಯಿತು 2. ನಾನು ತಡೆದೆ. Dhoni finishes off in style. A magnificent strike into the crowd. India lift the World Cup after 28 years. The parties start in the dressing room. ನೋಡಿ ಚಾಪ್ ಮಾಡಿ ನೋಡಿ. ಈಗ ಇನ್ನೊಂದು 6. ಅಷ್ಟೇ ಹತ್ರ ನಿಂತಿದ್ದೆ. ಒಂದು ಒಳ್ಳೆ ಈವ್ನಿಂಗ್ ಅಂತ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಹಳೆಯ. ಸೊ ಹೆಂಗಿತ್ತು ಕ್ರಿಕೆಟು? ಸಾಕಾಗಿತ್ತು. ಆಡೋದಲ್ಲಿ ಆಡ್ಬಿಟ್ಲ. ಕ್ಲೀನ್ ಥ್ರೋ ಹೊಡೆದ್ರೆ 10 ಹೊಡೆದ್ಬಿಟ್ನಂತೆ. ರನ್ಔಟ್ 10 ಹೊಡೆದ್ರೆ ಔಟ್ ಕೊಡೋದಪ್ಪ. ಇಲ್ಲ
ಇಲ್ಲ ಇದು ಗಲೀಲಿಲ್ಲ 3 ಮ್ಯಾಚ್ ಆಡಿದ್ವಿ, ಸಖತ್ ಮಜಾ ಕೊಡ್ತು. ಯಾರಾದರೂ ಹತ್ರದಲ್ಲಿದ್ದರೆ ದಯವಿಟ್ಟು ಬಂದು ಈ ಟರ್ಫಲ್ಲಿ ಒಂದ್ಸಲ ಕ್ರಿಕೆಟ್ ಆಡಿ. ನಾರ್ಮಲ್ ನಾವು ಔಟ್ಸೈಡ್ ಆಡೋದು ಬೇರೆ ಥರ, ಬಟ್ ಇಲ್ಲೇನು ಆಡ್ತೀವೋ ಅದು ಸಖತ್ ಮಜಾ ಕೊಡುತ್ತೆ. ತುಂಬ ಜನ ಬಂದಿದ್ದಾರೆ, 2 ಕೋರ್ಟು ಫಿಲ್ ಆಗಿದೆ. ಈಗ ಇನ್ನೊಂದು ಈ ಕೋರ್ಟಲ್ಲೂ ಬಂದಿದ್ದಾರೆ. ಸೊ ನಮ್ಮದು ಟೈಮ್ ಕೂಡ ಮುಗೀತು. ಸೊ ಹೋಗ್ತಾ ಇದ್ದೀವಿ. ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಇಂಜುರೀಸ್ ಆಗುತ್ತೆ ಕೋರ್ಟ್ ಮೇಲೆ ಅಂದ್ಬಿಟ್ಟು ಇಲ್ಲಿ ವಿತೌಟ್ ಶೂಸ್ ಎಂಟ್ರಿನೇ ಕೊಡೋದಿಲ್ಲ. ನೀವೇನಾದ್ರು ಶೂಸ್ ಹಾಕೊಂಡು ಬಂದಿರಲಿಲ್ಲ ಅಂದರೆ ಇಲ್ಲೇ ಕೂಡ ಶೂಸ್ ಸಿಗುತ್ತೆ, ರೆಂಟ್ ಕೂಡ ಮಾಡ್ಬೋದು. ಸೊ ನೋಡ್ಬೋದು ನಮ್ಮ ಹುಡುಗ ಎಲ್ಲ ಲೇಸ್ಕೀಸ್ ಎಲ್ಲ ಕಟ್ಕೊಂಡು ರೆಡಿ ಆಗ್ತಿದ್ದಾನೆ. ವಿಕೆಟು ಕಾಕೆಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ನಾವು ಕೂಡ ಇವಾಗ ಹೋಗ್ತಿದ್ದೀವಿ ಬ್ಯಾಡ್ಮಿಂಟನ್ ಆಡೋಕ್ಕೆ. ನಡಿ ಚಲೋ ಬೇಗತ್ತು. ನೋಡ್ಬೋದು ಕೋರ್ಟ್ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟ್ ನಿಮಗೆ 5 ಕೋರ್ಟ್ಸ್ ಇದೆ, 5 ಕೋರ್ಟ್ಸ್ ಇದ್ದಾವೆ. ಸೊ ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿದ್ದಾವೆ. ಒಂದು ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನೋಡ್ಬೋದು ಎಲ್ಲರೂ ಆಟ ಆಡ್ತಿದ್ದಾರೆ. ಸೊ ನಾವು ಕೂಡ ಬರ್ತಾಯಿದ್ದೀವಿ ಇವಾಗ. ನೋಡಿ ಇದೆ ನಮ್ಮ ಕೋರ್ಟು. ಎಲ್ಲ ಟ್ರ್ಯಾಕ್ಸಲ್ಲಿ ಬಂದರೆ ನಾವು ಜೀನ್ಸ್ ಪ್ಯಾಂಟಲ್ಲಿ ಬಂದಿದ್ದೀವಿ. ಧನ್ವಂತ ಅಲ್ಲಮ್ಮ. ಮಧ್ಯಾಹ್ನ 3 ಗಂಟೆಗೆ ನಾವು ಬಂದಿದ್ದು. ಈಗಾಗಲೇ ಟೈಮ್ 8 o'clock ಆಗಿದೆ. ಸೊ 1 ಡೇ ಫುಲ್ಲು ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀವಿ. ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಎಲ್ಲರೂ ಬನ್ನಿ, ನೀವು ಆಟಾಡಿ ಎಂಜಾಯ್ ಮಾಡಿ.